ಹಾಯ್ ಗೈಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಮಿಡಿವಲ್ ಇಂಡಿಯಾ ಆ್ಯಂಡ್ ಪೊಲಿಟಿಕಲ್ ಟ್ರಾನ್ಸಿಷನ್ನ ಪಾರ್ಟ್ 1 ವಿಡಿಯೋ ಮಾಡಿದ್ವಿ. ಇದು ನಮಗೆ ತುಂಬ ದೊಡ್ಡ ಲೆಸನ್ ಇದ್ದಿದ್ದರಿಂದ ನಾವು 2-3 ಪಾರ್ಟಾಗಿ ಮಾಡಬೇಕು ಅಂತೇಳಿ ನಾವು ಒಂದು ಪಾರ್ಟ್ ರಜಪೂತ್ಸ್ ಬಗ್ಗೆ ಮಾತ್ರ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ವಿ. ಈಗ ಸೆಕೆಂಡ್ ಪಾರ್ಟ್ ನೋಡೋಣ. ನೋಡಿ, ಫಸ್ಟ್ ಪಾರ್ಟಲ್ಲಿ ನೀವೇನು ತಿಳ್ಕೊಂಡ್ರಿ, ರಜಪೂತ್ಸ್ ಬಗ್ಗೆ ತಿಳ್ಕೊಂಡ್ರಿ. ರಜಪೂತ್ ಡೈನೆಸ್ಟೀಸ್ ಯಾವ್ಯಾವ್ದಿತ್ತು, ಮೇಯ್ನ್ ಡೈನೆಸ್ಟೀಸ್, ಅದರಲ್ಲಿ ಯಾರ್ಯಾರು ರಾಜರಿದ್ದರು ಅವ್ರ ಬಗ್ಗೆ, ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ, ಮತ್ತು ಜೊತೆಗೆ ಪೃಥ್ವಿರಾಜ್ ಚೌಹಾನ್ ಅಂತೇಳಿ ಚೌಹಾನ್ ಡೈನೆಸ್ಟಿಗೆ ಸೇರಿದಂಥ ಒಬ್ಬ ರಾಜನ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಮತ್ತು ಅವರು ಯಾವ್ಯಾವ ಬುಕ್ಸ್ ಬರೆಸಿದ್ರು, ಯಾವ್ಯಾವ ದೇವಸ್ಥಾನ ಕಟ್ಸಿದ್ರು, ಅವ್ರು ಯಾರ್ಯಾರಿಗೆ ಆಶ್ರಯ ಕೊಟ್ಟಿದ್ರು, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಏನಕ್ಕೆ ಇವ್ರ ಬಗ್ಗೆ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಟ್ರಾನ್ಸಿಷನ್ ಪೀರಿಯಡಲ್ಲಿದ್ದಂಥವ್ರು ಇವರೇ. ಅಂದರೆ ಈ ಇಸ್ಲಾಮಿಕ್ ಕಾಂಕ್ವೆಸ್ಟ್ಸ್ ಏನು ನಡೆಯುತ್ತೆ ಇಂಡಿಯಾ ಮೇಲೆ, ಇನ್ವೇಷನ್ಸ್ ಏನು ನಡೆಯುತ್ತೆ ಟರ್ಕ್ಸಿಂದ ಮತ್ತು ಬೇರೆ ಬೇರೆ ಗಜ್ನಿ, ಗೋರಿ, ಈ ಒಂದು ಟೈಮ್ ಪೀರಿಯಡಲ್ಲಿ ಇಂಡಿಯಾದನ್ನ ಮೇಯ್ನ್ ನಾರ್ತನ್ ಪಾರ್ಟ್ನರ್ ರೂಲ್ ಮಾಡ್ತಾ ಇದ್ದಂಥವ್ರು ಈ ರಜಪೂತ್ ರಾಜರು. ಅದಕ್ಕೆ ಅವ್ರನ್ನ ನಾವು ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅವ್ರ ಬಗ್ಗೆ ಆಯಿತು. ಈಗ ಟರ್ಕ್ಸ್ ಬಗ್ಗೆ ನೋಡೋಣ. ಯಾರಿದು ದಿ ಅರೈವಲ್ ಆಫ್ ಟರ್ಕ್ಸ್? ಯಾರು ಈ ಟರ್ಕ್ಸು, ಎಲ್ಲಿಂದ ಬಂದರು? ನೋಡಿ, ಟರ್ಕ್ಸ್ ಅಂದಿದ ತಕ್ಷಣ ಇವ್ರಿಗೂ ಆಟೋಮನ್ ಟರ್ಕ್ಸ್ಗೂ ಅಥವಾ ಟರ್ಕಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಟರ್ಕ್ಸ್ ಅಂದರೆ ಒಂದು ಎಥ್ನಿಕ್ ಗ್ರೂಪ್ ಅಂತ, ಅಂದರೆ ಒಂದೇ ಜೀನ್ಸ್, ಒಂದು ಟ್ರೈಬ್ ಅಂತ ಏನು ಕರಿತೀವಿ ಆ ರೀತಿ. ಈ ಒಂದು ಎಥ್ನಿಕ್ ಗ್ರೂಪ್ಗೆ ಸೇರಿರುವಂಥ ಕೆಲವು ರೂಲರ್ಸು ಒಂದು ಚಿಕ್ಕ ಜಾಗನ ರೂಲ್ ಮಾಡ್ತಾ ಇರ್ತಾರೆ. ಆ ಜಾಗ ಬಂದು ಇಲ್ಲಿದೆ ನೋಡಿ, ಈ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಲ್ಲ. ಇದು ನನಗೆ ಅಕ್ಯುರೇಟ್ ಮ್ಯಾಪ್ ಸಿಗಲಿಲ್ಲ, ಆದ್ದರಿಂದ ನಾನು ಬೇರೆ ಟೈಮ್ ಪೀರಿಯಡ್ನ ಮ್ಯಾಪ್ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಥರ ಬಾರ್ಡರ್ಸ್ ಯಾವುದೂ ಇರಲ್ಲ. ನೋಡಿ, ಈ ಟರ್ಕ್ಸ್ ಏನು ಮಾಡ್ತಾ ಇರ್ತಾರೆ, ಈ ಜಾಗನ ರೂಲ್ ಮಾಡ್ತಾ ಇರ್ತಾರೆ, ಇಷ್ಟು ಜಾಗನ ಮೊದಲು. ಅಲ್ಲಲ್ಲಿ ಇವರು ಒಂದೇ ಎಂಪೈರು ಅಲ್ಲ, ಇದು ತುಂಬ ಚಿಕ್ಕ ಚಿಕ್ಕ ಜಾಗ, ಅಲ್ಲಲ್ಲಲ್ಲಿ ಒಬ್ಬೊಬ್ರು ಇರ್ತಾರೆ, ಇವ್ರು ರೂಲ್ ಮಾಡ್ತಾ ಇರ್ತಾರೆ. ಅವರು ಟರ್ಕ್ಸ್ ಅಂದರೆ ಅವ್ರು ಏನು ಮಾಡ್ತಾರೆ, ಇಂಡಿಯಾ ಈ ಸಿಂಧ್ ರೀಜನ್ನೆಲ್ಲ ಇದೇನಿದೆ ಈ ಜಾಗನೆಲ್ಲ ಬಂದು ಒಂದಷ್ಟನ್ನು ಆಕ್ಯುಪೈ ಮಾಡಿಕೊಂಡು ಬಾರ್ಡರ್ ರೀಜನ್ಸ್, ಈಗ ಪ್ರೆಸೆಂಟ್ ಡೇ ಪಾಕಿಸ್ತಾನಲ್ಲಿದೆ, ಈ ಪಾಕಿಸ್ತಾನಲ್ಲಿರೋಂಥ ಕೆಲವು ರೀಜನ್ಸ್ನ ಇವರು ರೂಲ್ ಮಾಡ್ತಾ ಇರ್ತಾರೆ. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟರ್ಕ್ಸ್ ರೂಲ್ ಉಸ್ ರಿಲಿಜನ್ ವಾಸ್ ಇಸ್ಲಾಂ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ನೋಡಿ, ಇವರು ಟರ್ಕ್ಸ್ ಏನು ಡೈರೆಕ್ಟಾಗೇನು 12th ಸೆಂಚುರಿ ಅಥವಾ 11th ಸೆಂಚುರಿಯಲ್ಲಿ ಡೈರೆಕ್ಟಾಗಿ ಬಂದು ರೂಲ್ ಮಾಡೋಕ್ಕೇನು ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಈ ಕಡೆಯಿಂದ ಬಂದು ಒಂದೇ ದಿನ ಈ ವರ್ಷ ನಾನು ಆಕ್ಯುಪೈ ಮಾಡಿಕೊಂಡೆ, ಇವತ್ತಿಂದ ನಾನು ರೂಲ್ ಮಾಡ್ತೀನಿ ಅಂತಂದ್ಬಿಟ್ಟು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಈ ಒಂದು ಅರಬ್ಸ್ ಏನು ಮಾಡ್ತಾಯಿದ್ರು, ಅರಬ್ಸ್ ಅಂದರೆ ಸೌದಿ ಅರೇಬಿಯಾ ಮತ್ತು ಪರ್ಷಿಯಾ ಆ ಜಾಗದಲ್ಲಿರೋವಂಥವ್ರು, ಅವರು ಸಿಂಧ್ ರೀಜನ್ಸ್ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ 8th ಸೆಂಚುರಿಯಿಂದ ಟ್ರೈ ಮಾಡ್ತಾಯಿದ್ರು. ಅಂದರೆ 700ನೇ ಇಸ್ವಿಯಿಂದ 800ನೇ ಇಸ್ವಿ ಒಳಗಡೆ ಆ ಟೈಮಿಂದ ಕೂಡ ಅವರು ಟ್ರೈ ಮಾಡ್ತಾಯಿದ್ರು. ಆದರೆ ಎಲ್ಲೂ ಸಕ್ಸೀಡ್ ಆಗೋಕ್ಕಾಗಿರಲ್ಲ. ಆದರೆ ಸ್ವಲ್ಪ ಬರ್ತಾ ಏನಾಯಿತು, ಈ ಟರ್ಕಿಶ್ ಇನ್ಫ್ಲುಯೆನ್ಸ್ ಇರೋವಂಥವ್ರು, ಅರಬ್ ಇನ್ಫ್ಲುಯೆನ್ಸ್ ಇರೋವಂಥ ಜನಗಳು, ಇಸ್ಲಾಮಿಗೆ ಕನ್ವರ್ಟ್ ಆಗಿರೋರು ಅಥವಾ ಅಲ್ಲಿಂದ ಬಂದಿರೋವಂಥವ್ರು ಒಂದಷ್ಟು ಜನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸಿಂಧ್ ರೀಜನ್ ವಾಸ್ ಆಲ್ವೇಸ್ ಅಂಡರ್ ದಿ ಕಾನ್ಸ್ಟೆಂಟ್ ಥ್ರೆಟ್ ಆಫ್ ಟರ್ಕ್ಸ್ ಅಟ್ಯಾಕ್. ಈ ಒಂದು ಸಿಂಧ್ ರೀಜನ್ ಏನಿದೆ ನೋಡಿ, ನಾನು ಇಲ್ಲಿ ತೋರಿಸಿದ್ನಲ್ಲ, ಸಿಂಧ್ ರೀಜನ್ ಅಂದರೆ ನೋಡಿ ಈ ರೀಜನ್ ಇದೆಯಲ್ಲ, ಈ ಸಿಂಧ್ ರೀಜನ್, ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಫರ್ಟೈಲ್ ಜಾಗ ಇದು. ಅಂದರೆ ಒಳ್ಳೆ ಬೆಳೆ ಬೆಳೆಯುತ್ತೆ ಮತ್ತು ಒಳ್ಳೆ ರಿಸೋರ್ಸಸ್ ಇರುತ್ತೆ ಅಂದ್ಬಿಟ್ಟು ಅದು ತುಂಬ ಫೇಮಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಏನಾದರೂ ಮಾಡಿ ಅವ್ರು ತೊಗೊಳ್ಬೇಕಂತ ಹೇಳ್ಬಿಟ್ಟು ಕಾನ್ಸ್ಟೆಂಟಾಗಿ ಅವರು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಟರ್ಕ್ಸ್ ಯಾರು? ನೊಮ್ಯಾಡಿಕ್ ಟ್ರೈಪ್ ಆಫ್ ಮಂಗೋಲಿಯಾ. ನೋಡಿ, ನಾನು ಹೇಳಿದ್ನಲ್ಲ, ಇವರೊಂದು ನೊಮ್ಯಾಡಿಕ್ ಗ್ರೂಪ್ ಆಗಿರ್ತಾರೆ. ಅಂದರೆ ಒಂದು ರೀತಿ 1,000 ಜನ 10,000 ಜನ ಈ ಥರ ಸೇರಿ ಒಂದು ಹಳ್ಳಿಗಳು ಇವರು ಒಂದೇ ಕಡೆ ಸ್ಟೇ ಮಾಡಲ್ಲ, ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇರ್ತಾರೆ. ಒಂದು ವರ್ಷ ಇಲ್ಲಿರ್ತಾರೆ, ಇನ್ನೊಂದು ವರ್ಷ ಅಲ್ಲಿರ್ತಾರೆ, ಆ ರೀತಿ ಅಂಥ ಗ್ರೂಪ್ ಅವರು. ಈ ಸೆಂಟ್ರಲ್ ಏಷ್ಯಾಗೆ ಸೇರಿರೋವಂಥವ್ರು. ನಾನು ಹೇಳಿದ್ನಲ್ಲ, ಸೆಂಟ್ರಲ್ ಏಷ್ಯಾ ಅಂದರೆ ಈ ಜಾಗಕ್ಕೆ ಸೇರಿರೋವಂಥವ್ರು. ಇವರು ಇಸ್ಲಾಮಿಗೆ ಕನ್ವರ್ಟ್ ಆದಮೇಲೆ ಈ ಟರ್ಕಿಶ್ ಅಂತ ಅಂದ್ಬಿಟ್ಟು ಅದಕ್ಕೆ ಕರೀತಾ ಇರ್ತಾರೆ. ಅಲಾಪ್ಟಿಗಿನ್ ಹೂ ಬಿಲಾಂಗ್ ಟು ದಿಸ್ ಟ್ರೈಬ್ ಎಸ್ಟಾಬ್ಲಿಷ್ಡ್ ಇಸ್ ಇಂಡಿಪೆಂಡೆಂಟ್ ಸ್ಟೇಟ್ ಇನ್ 963 CE. ನೋಡ್ರಿ, ಈ ಟ್ರೈಬಿಗೆ ಸೇರಿರೋಂಥ ವ್ಯಕ್ತಿ ಒಬ್ಬ ಇರ್ತಾನೆ, ಅಲಾಪ್ಟಿಗಿನ್ ಅಂತ. ಈ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಇಂಡಿಪೆಂಡೆಂಟ್ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡ್ತಾನೆ 963 CEಯಲ್ಲಿ. ಅದು ಒಂದು ಜಾಗದ ಹೆಸರು ಬಂದು ಗಜ್ನಿ ಅಂತ ಹೇಳ್ಬಿಟ್ಟು. ಗಜ್ನಿ ಅಂದರೆ ಅದು ಒಂದು ಜಾಗ, ಈಗ ಕೂಡ ಇದೆ, ಅಫ್ಘಾನಿಸ್ತಾನಲ್ಲಿದೆ. ಆ ಜಾಗದಲ್ಲಿ ಇವನದೇ ಆದಂಥ ಒಂದು ಇಂಡಿಪೆಂಡೆಂಟ್ ಕಿಂಗ್ಡಮ್ನ ಸ್ಟಾರ್ಟ್ ಮಾಡ್ತಾನೆ. ದಿ ಬ್ಯಾಟಲ್ಸ್ ಬಿಟ್ವೀನ್ ಟರ್ಕ್ಸ್ ಆ್ಯಂಡ್ ರಜಪೂತ್ ಸ್ಟಾರ್ಟೆಡ್ ಫ್ರಮ್ ಹಿಸ್ ಪೀರಿಯಡ್. ನೋಡಿ, ಈ ಅಲಾಪ್ಟಿಗಿನ್ ಇರೋ 963 CE ಆದಮೇಲೆ ಕೂಡ ಅಲ್ಲಿಂದನೇ ರಜಪೂತ್ಸ್ಗೂ ಮತ್ತು ಇವ್ರಿಗೂ ಕೂಡ ಜಗಳಗಳು ಮತ್ತು ಯುದ್ಧಗಳು ಕೂಡ ಸ್ಟಾರ್ಟ್ ಆಗುತ್ತೆ. Wallon campaign against the Tanguts in 1227. ಈಗ ಅಲಾಪ್ತಿಗಿನ್ ಇದನ್ನು ಒಂದು ಎಸ್ಟಾಬ್ಲಿಷ್ ಮಾಡಿದಂಥ ಕಿಂಗ್ಡಮ್ನ ನಾವು ನೋಡಿದ್ವಿ. ನೋಡಿ, ಅಲಾಪ್ತಿಗಿನ್ ಆದಮೇಲೆ ಏನಾಗುತ್ತೆ, ಮೊಹಮ್ಮದ್ ಗಜ್ನಿ ಅನ್ನೋನು ಈ ಅಧಿಕಾರಕ್ಕೆ ಬರ್ತಾನೆ, ಅಲ್ಲಿ ರಾಜ ಆಗ್ತಾನೆ ಅಥವಾ ಸುಲ್ತಾನ್ ಆಗ್ತಾನೆ.
ನೋಡಿ, ಗಜ್ನಿ ಅನ್ನೋದು ಅವನ ಹೆಸರಲ್ಲ, ಅವನ ಹೆಸರು ಮೊಹಮ್ಮದ್ ಅಂತ ಹೇಳ್ಬಿಟ್ಟು. ಗಜ್ನಿ ಅನ್ನೋದು ಅವನ ಊರು ಅಥವಾ ಅಲ್ಲಿಂದ ಬಂದಿರೋರನ್ನ ಮೊಹಮ್ಮದ್ ಗಜ್ನಿ ಅಂತ ಕರಿತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವು ಹೆಸರು ಪಕ್ಕದಲ್ಲಿ ಊರ ಹೆಸರು ಸೇರಿಸ್ತೀವಲ್ವ, ಆ ರೀತಿ ಅವನು ಮೊಹಮ್ಮದ್ ಆಫ್ ಗಜ್ನಿ ಅಂತ ಕರೀತಾರೆ. ಅವನು ಅಧಿಕಾರಕ್ಕೆ ಬರ್ತಾನೆ 999 CEಯಲ್ಲಿ. ಮೊಹಮ್ಮದ್ ಗಜ್ನಿ ಇನ್ವೇಡೆಡ್ ಇಂಡಿಯಾ 17 ಟೈಮ್ಸ್. ನೋಡಿ, ಇವನು 17 ಸರಿ ಇವನು ಇಂಡಿಯಾನ ಇನ್ವೇಡ್ ಮಾಡ್ತಾನೆ. ಇನ್ವೇಡ್ ಮಾಡೋದು ಅಂದರೆ ಈ ಏರಿಯಾನ ಆಕ್ಯುಪೈ ಮಾಡ್ಕೊಂಡು ರೂಲ್ ಮಾಡೋದಲ್ಲ, ಬರೀ ಇಂಡಿಯಾದೊಳಗೆ ಬಂದು ಇಲ್ಲಿ ಏನೇನು ಒಂದು ಅರಮನೆಗಳಿರುತ್ತೆ ಅಥವಾ ದುಡ್ಡಿರೋಂಥ ಜಾಗಗಳಿರುತ್ತೆ, ದೇವಸ್ಥಾನಗಳು ಅದು ಇದು ಅಂಥದ್ದನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಏನಕ್ಕೆ ದೇವಸ್ಥಾನಗಳು ಅಂತ ಹೇಳಿದ್ರೆ, ನಾವು ಹಳೆ ಕಾಲದಲ್ಲಿ ದುಡ್ಡೆಲ್ಲ ಜಾಸ್ತಿ ದೇವಸ್ಥಾನದಲ್ಲಿ ಇಡ್ತಾ ಇರ್ತೀವಿ. ಈಗಲೂ ಕೂಡ ನಾವು ಎಷ್ಟೊಂದು ದುಡ್ಡೆಲ್ಲ ದೇವ್ರಿಗೆ ಅಂತ ಆಭರಣಗಳು ಮಾಡಿಸೋದು ಅದೆಲ್ಲ ಕೂಡ ಮಾಡಿ ದೇವಸ್ಥಾನಗಳಲ್ಲಿ ಇಡ್ತೀವಿ. ಅದಕ್ಕೆ ಏನು ಮಾಡ್ತಾ ಇರ್ತಾನೆ ಇವನು, ದೇವಸ್ಥಾನಗಳಲ್ಲಿ ದುಡ್ಡಿದೆ ಅಂತ ಗೊತ್ತಾಗಿ ಇವನು ಬಂದು ಅಟ್ಯಾಕ್ ಮಾಡಿಬಿಟ್ಟು ಆ ದೇವಸ್ಥಾನದಲ್ಲಿರೋ ದುಡ್ಡೆಲ್ಲ ತೊಗೊಂಡು ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡಿಬಿಟ್ಟು ಹೋಗ್ತಾ ಇರ್ತಾನೆ. ದಿ ಫೇಮಸ್ ಸೋಮನಾಥ ಟೆಂಪಲ್ ಆ್ಯಂಡ್ ದಿ ಟೆಂಪಲ್ಸ್ ಆಫ್ ಸೌರಾಷ್ಟ್ರ ವೇರ್ ಡಿಸ್ಟ್ರಾಯ್ಡ್ ಡ್ಯೂರಿಂಗ್ ಹಿಸ್ ಇನ್ವೇಷನ್ಸ್. ಈಗ ಪ್ರೆಸೆಂಟ್ ಡೇ ಗುಜರಾತ್ ಮತ್ತು ಅದ್ರ ಸುತ್ತಮುತ್ತ ಏರಿಯಾದಲ್ಲಿರೋಂಥ ಎಷ್ಟೊಂದು ದೇವಸ್ಥಾನಗಳು, ಅದರಲ್ಲಿ ಫೇಮಸ್ ಸೋಮನಾಥ ಟೆಂಪಲ್ ಕೂಡ ಇವನು ಡಿಸ್ಟ್ರಾಯ್ ಮಾಡಿಬಿಟ್ಟು ಅಲ್ಲಿಂದ ಲೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ದೋ ಆಲ್ ದಿ ರಜಪೂತ್ ಕಿಂಗ್ಡಮ್ಸ್ ಆಫ್ ವೆಸ್ಟರ್ನ್ ಇಂಡಿಯಾ ವೇರ್ ಬ್ಯಾಟರ್ಡ್ ಬೈ ದೀಸ್ ಇನ್ವೇಷನ್ಸ್, ದೇ ಫೇಲ್ ಟು ಫೇಸ್ ಟರ್ಕ್ಸ್ ವಿತ್ ಯೂನಿಟಿ. ನೋಡಿ, ಏನಾಗುತ್ತೆ, ಎಲ್ಲ ರಜಪೂತ್ ರಾಜರು ಏನಿರ್ತಾರೆ ಈ ವೆಸ್ಟರ್ನ್ ಸೈಡ್ಗೆ, ಇಂಡಿಯಾ ವೆಸ್ಟರ್ನ್ ಸೈಡ್ಗೆ ಯಾರ್ಯಾರು ರಜಪೂತ್ ರಾಜರು ಇರ್ತಾರೆ ನೋಡಿ, ಈ ಜಾಗದಲ್ಲಿ ಯಾರ್ಯಾರು ರೂಲ್ ಮಾಡ್ತಾ ಇರ್ತಾರೆ, ಆ ಜಾಗಕ್ಕೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ. ಅಂದರೆ ಇವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಲೂಟಿ ಮಾಡೋಕ್ಕೆ ಬರ್ತಾನೆ ಇರ್ತಾನೆ ಕಂಟಿನ್ಯೂಸ್ ಆಗಿ, ನಿಲ್ಲಿಸೋದೇ ಇಲ್ಲ. ಮೊಹಮ್ಮದ್ ಸಕ್ಸೀಡೆಡ್ ಇನ್ ಇಸ್ ಇನ್ವೇಷನ್ಸ್ ಡ್ಯೂ ಟು ದಿ ಪೊಲಿಟಿಕಲ್ ಆ್ಯಂಡ್ ಮಿಲಿಟರಿ ವೀಕ್ನೆಸ್ ಆಫ್ ರಜಪೂತ್ಸ್. ನೋಡಿ, ಏನಕ್ಕೆ ಮೊಹಮ್ಮದ್ ಗಜ್ನಿ ಏನಕ್ಕೆ ಸಕ್ಸೀಡ್ ಆಗ್ತಾನೆ ಅಂತ ಹೇಳಿದ್ರೆ ಈ ಇನ್ವೇಷನ್ಸಲ್ಲೆಲ್ಲ, ಯಾಕೆ ಅಂತ ಹೇಳಿದ್ರೆ ರಜಪೂತ್ಸಲ್ಲಿ ಪೊಲಿಟಿಕಲ್ ಡಿಸ್ಯೂನಿಟಿ ಇರುತ್ತೆ. ಅಂದರೆ ಪೊಲಿಟಿಕಲಿ ತುಂಬ ವೀಕ್ ಆಗಿರ್ತಾರೆ. ನಾನು ಹೇಳಿದ್ನಲ್ಲ 6 ಮೇಯ್ನ್ ರಜಪೂತ್ ಕಿಂಗ್ಡಮ್ಸ್ ಇರುತ್ತೆ ಅಂತ, ಅಥವಾ ಡೈನೆಸ್ಟೀಸ್ ಅಂತ. ಅದರಲ್ಲಿ ಒಬ್ರಿಗೊಬ್ರಿಗೆ ಆಗ್ತಾ ಇರಲ್ಲ. ಇವ್ರು ಹೋಗಿ ಅವ್ರ ಮೇಲೆ ಫೈಟ್ ಮಾಡೋದು, ಅವ್ರು ಹೋಗಿ ಇವ್ರ ಮೇಲೆ ಫೈಟ್ ಮಾಡೋದು, ಈ ರೀತಿ ಕ್ಲಾಶಸ್ ತುಂಬಾ ಇರುತ್ತೆ. ಮತ್ತು ಮಿಲಿಟ್ರಿ ವೀಕ್ನೆಸ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ರಜಪೂತ್ಸ್ ಬಂದು ಮಿಲಿಟ್ರಿಯಲ್ಲಿ ವೀಕ್ ಏನಾಗಿರಲ್ಲ. ಅವರು ಮಿಲಿಟ್ರಿ ಅನ್ನೋದು ಅವ್ರು ಕಸ್ಟಮ್ಸ್ ಆಗಿ ತೊಗೊಂಡ್ಬಿಟ್ಟಿರ್ತಾರೆ. ಅಂದರೆ ಅವರು ಯಾವಾಗೂ ಯುದ್ಧದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಆಲ್. ಆ ರೀತಿ ಒಂದು ವಾರಿಯರ್ ಕ್ಲಾನ್ ಅಂತ ಕರಿಬೋದು ನಾವು, ಆ ಥರ ಇರ್ತಾರೆ. ಮತ್ತು ಇಲ್ಲಿ ಏನಕ್ಕೆ ಮಿಲಿಟ್ರಿ ವೀಕ್ನೆಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಜಪೂತ್ಸ್ ಮಿಲಿಟ್ರಿ ತುಂಬ ಫಾಸ್ಟಾಗಿ ಮೂವ್ ಆಗಲ್ಲ. ಯಾಕೆಂದರೆ ರಜಪೂತ್ಸ್ ಮಿಲಿಟ್ರಿ ಕ್ಯಾವೆಲ್ರಿ ಅಂದರೆ ಕುದುರೆ ಆರ್ಮಿ ಇದ್ದರೂ ಕೂಡ ಮೇಯ್ನು ಇವ್ರ ಹತ್ರ ಎಲಿಫೆಂಟ್ ಆರ್ಮಿ ಕೂಡ ಇರುತ್ತೆ. ಅಂದರೆ ಆನೆನ ಯೂಸ್ ಮಾಡಿ ಕೂಡ ಯುದ್ಧ ಮಾಡ್ತಾ ಇರ್ತಾರೆ. ಆನೆಗಳು ತುಂಬ ನಿಧಾನಕ್ಕೆ ಹೋಗುತ್ತೆ. ಮತ್ತು ರಜಪೂತ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋದು ತುಂಬ ನಿಧಾನಕ್ಕೆ ಮೂವ್ ಆಗ್ತಾ ಇರ್ತಾರೆ. ಯಾಕೆಂದರೆ ಇವರು ಫುಲ್ ಎಕ್ವಿಪ್ಮೆಂಟು ಮತ್ತು ಇವ್ರ ಸಪ್ಲೈ ಲೈನ್ಸ್ ಏನಿದೆ ಎಲ್ಲ ಕೂಡ ತೊಗೊಂಡು ಹೋಗ್ತಾ ಇರ್ತಾರೆ. ಆದರೆ ಮೊಹಮ್ಮದ್ ಗಜ್ನಿ ಆರ್ಮಿ ನಾರ್ಮಲಿ ಮಂಗೋಲ್ಸ್ ಮತ್ತು ಆ ರೀತಿ ಅವರೆಲ್ಲ ನೊಮ್ಯಾಡಿಕ್ ಟ್ರೈಬ್ಸ್ ಎಲ್ಲ ಆರ್ಮಿ ಏನಿರುತ್ತೆ ತುಂಬ ಲೈಟಾಗಿರುತ್ತೆ. ಅವರು ಏನು ಜಾಸ್ತಿ ಕ್ಯಾರಿ ಮಾಡಲ್ಲ, ಕುದುರೆಗಳ ಮೇಲೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಗೊತ್ತಾಗಲ್ಲ. ಈಗ ದೊಡ್ಡ ರೀಜನ್ ಇರುತ್ತೆ, ಇಂಡಿಯಾ ಅಂತ ಹೇಳಿದ್ರೆ ದೊಡ್ಡ ರೀಜನ್ ಇರುತ್ತೆ ನೋಡಿ. ಇದಿಷ್ಟು ದೊಡ್ಡ ರೀಜನಲ್ಲಿ ಇವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇವರು ಈ ಸೈಡಿಂದ ಬಂದು ಇವರು ಆರ್ಮಿ ಎಲ್ಲ ತೊಗೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಇವ್ರು ಬೇರೆ ಕಡೆಗೆ ಹೋಗ್ತಾರೆ. ಇವ್ರು ಇಲ್ಲಿಗೆ ಆರ್ಮಿ ತೊಗೊಂಡು ಬಂದರೆ ಇವ್ರು ಬೇರೆ ಕಡೆ ಹೋಗ್ತಾರೆ. ಈ ಥರ ಅವ್ರ ಕೈ ಕೂಡ ಸಿಗದಿದ್ದಾಗೆ ಕಬಡ್ಡಿ ಆಡಿಸಿ ಅವನು ಲೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಡೈರೆಕ್ಟಾಗಿ ಯಾವತ್ತೂ ಕೂಡ ಫೈಟ್ ಮಾಡಲ್ಲ. ಮೊಹಮ್ಮದ್ ಇನ್ವೇಡೆಡ್ 17 ಟೈಮ್ಸ್ ಆ್ಯಂಡ್ ಕ್ಯಾರಿಡ್ ಅವೇ ಎನಾರ್ಮಸ್ ಅಮೌಂಟ್ ಆಫ್ ಗೋಲ್ಡನ್ ಆರ್ನಮೆಂಟ್ಸ್ ಆ್ಯಂಡ್ ವೆಲ್ತ್ ಟು ಗಜ್ನಿ. ನೋಡಿ, ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನೆ, ಇಂಡಿಯಾನ 17 ಸರಿ ದಂಡಯಾತ್ರೆ ಮಾಡಿ ತುಂಬ ದುಡ್ಡನ್ನೆಲ್ಲ ಮತ್ತು ತುಂಬ ಜನನೂ ಕೂಡ ಅವನು ಸ್ಲೇವ್ಸ್ ಥರ ತೊಗೊಂಡೋಗಿ ಗಜ್ನಿಗೂ ವಾಪಸ್ ಹೋಗ್ತಾನೆ. ತೋ ಈ ಡಿಡ್ ನಾಟ್ ಬಿಲ್ಡ್ ಎಂಪೈರ್ ಇನ್ ಇಂಡಿಯಾ, ಈಸ್ ಇನ್ವೇಷನ್ಸ್ ಶೋಡ್ ದ ವೇ ಟು ಫ್ಯೂಚರ್ ಟರ್ಕ್ ಇನ್ವೇಷನ್ಸ್ ಇನ್ ಟು ಇಂಡಿಯಾ. ನೋಡಿ, ಇವನು ಯಾವುದೇ ರೀತಿ ಎಂಪೈರ್ ಎಸ್ಟಾಬ್ಲಿಷ್ ಮಾಡಲ್ಲ. ಅಂದರೆ ಯಾವುದೇ ರೀತಿ ಜಾಗನ ಇವನು ಅಂಡರ್ಗೆ ತೊಗೊಂಡು ರೂಲ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಇವನಿಗೆ ಬರೀ ದುಡ್ಡಿನ ಮೇಲೆ ಮಾತ್ರ ಆಸೆ ಇರುತ್ತೆ. ಅದಕ್ಕೆ ಇವನು ಇನ್ವೇಡ್ ಮಾಡ್ತಾ ಇರ್ತಾನೆ. ಆದರೆ ಇವನು ನೆಕ್ಸ್ಟ್ ಬಂದವ್ರಿಗೆ ಇನ್ವೇಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ರಜಪೂತ್ಸ್ ಅಂತ ಹೇಳಿದ್ರೆ ಅವ್ರ ಮೇಲೆ ಫೈಟ್ ಮಾಡೋಕ್ಕಾಗಲ್ಲ, ಅವ್ರನ್ನ ಎದುರಾಕ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಒಪಿನಿಯನಲ್ಲಿ ಇರ್ತಾರೆ ಅವರು ಮೊದಲು. ಆದರೆ ಮೊಹಮ್ಮದ್ ಗಜ್ನಿ ಏನು ತೋರಿಸ್ತಾನೆ ಅಂದರೆ ರಜಪೂತ್ ಮಿಲಿಟ್ರಿಯಲ್ಲಿರೋಂಥ ವೀಕ್ನೆಸ್ನ ತೋರಿಸ್ತಾನೆ. ಅಂದರೆ ನಾವು ಏನಾದರೂ ಅಟ್ಯಾಕ್ ಮಾಡಿದ್ವಿ ಅಂದರೆ ರಜಪೂತ್ಸ್ ರಿಯಾಕ್ಟ್ ಆಗೋದಕ್ಕೆ, ಅವ್ರು ಬಂದು ನಮ್ಮನ್ನ ವಾಪಸ್ ಅಟ್ಯಾಕ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರು ನಿಧಾನಕ್ಕೆ ಮೂವ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವನು ಎಲ್ಲರಿಗೂ ತೋರಿಸ್ಕೊಡ್ತಾನೆ. ಸಿಮಿಲರ್ಲಿ ದ ವೇಲರ್ ಆಫ್ ರಜಪೂತ್ಸ್ ಹೂ ಹ್ಯಾಡ್ ಬಿಕಮ್ ವೀಕ್ ವಿತ್ ಇಂಟರ್ನಲ್ ರೈವಲ್ರೀಸ್ ಆಲ್ಸೋ ಗಾಟ್ ಡಿಸ್ಪ್ಲೇಡ್. ಅಂದರೆ ಅದೇ ರೀತಿ ಹೇಳಿದ್ಮೇಲೆ ರಜಪೂತ್ ಶೌರ್ಯ ಎಲ್ಲ ಕೂಡ ಕಮ್ಮಿ ಆಗಿರುತ್ತೆ. ಯಾಕಂದರೆ ಒಳಗೊಳಗೇನೆ ತುಂಬ ಕಿತ್ತಾಡ್ತಾ ಇರ್ತಾರೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಇದೆಲ್ಲ ಕೂಡ ವೀಕ್ನೆಸ್ಗಳು ಮೊಹಮ್ಮದ್ ಗಜ್ನಿಗೆ ಮತ್ತು ಟರ್ಕ್ಸ್ಗೆ ಗೊತ್ತಾಗೋಗುತ್ತೆ. Beginning in the late 1230s and 40s, the Delhi. ಈಗ ನಾವು ಇನ್ನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಮೊಹಮ್ಮದ್ ಗೋರಿ ಬಗ್ಗೆ ನೋಡೋಣ.
ನೋಡಿ, ಮೊಹಮ್ಮದ್ ಗೋರಿ ಅಂತ ಹೇಳಿದ್ರೆ ಈ ವ್ಯಕ್ತಿ ಗೋರ್ ಅನ್ನೋ ಒಂದು ರೀಜನ್ನಿಂದ ಬಂದಿರ್ತಾನೆ, ಅದಕ್ಕೆ ಇವನ್ನ ಗೋರಿ ಅಂತ ಕರೆಯೋದು, ಮೊಹಮ್ಮದ್ ಆಫ್ ಗೋರಿ ಅಂತ. ಈ ಟರ್ಕ್ ಡೈನೆಸ್ಟಿ ಆಫ್ ಶಾನ್ಸ್ಬಾನಿ ಆಫ್ ಗೋರ್ ರೀಜನ್ ಆಫ್ ಅಫ್ಘಾನಿಸ್ತಾನ್ ಕೇಮ್ ಟು ಪ್ರಾಮಿನೆನ್ಸ್ ಆ್ಯಂಡ್ ಎಂಡೆಡ್ ದಿ ರೂಲ್ ಆಫ್ ಗಜ್ನಿ ಡೈನೆಸ್ಟಿ. ನಾನು ಪ್ರೀವಿಯಸ್ಲಿ ಒಂದು ಮೊಹಮ್ಮದ್ ಗಜ್ನಿ ಇದ್ದ ಅಂತ ಹೇಳಿದ್ನಲ್ಲ, ಅವ್ರದ್ದು ಗಜ್ನಿ ಡೈನೆಸ್ಟಿ ಅಂತ ಇದರಿಂದ ರೂಲ್ ಮಾಡ್ತಾ ಇರ್ತಾರೆ. ಆ ಡೈನೆಸ್ಟಿನ ಎಂಡ್ ಮಾಡಿಬಿಟ್ಟು ಒಂದು ಟರ್ಕ್ ಡೈನೆಸ್ಟಿ, ಶಾನ್ಸ್ಬಾನಿ ಅನ್ನೋ ಒಂದು ಡೈನೆಸ್ಟಿ ಅವರು ಈ ಜಾಗನ ಕಿತ್ಕೊಂಡು ಅವ್ರ ಹತ್ರ ಇವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಡೈನೆಸ್ಟಿಯಲ್ಲಿ ಗಿಯಾಸುದ್ದೀನ್ ಮೊಹಮ್ಮದ್ ಗೋರ್ ಅನ್ನೋಂಥ ವ್ಯಕ್ತಿ ಬಂದು ಅಧಿಕಾರಕ್ಕೆ ಬರ್ತಾನೆ, ಸುಲ್ತಾನ್ ಅಥವಾ ರಾಜ ಈ ಥರ ಆಗಿ ಅಧಿಕಾರಕ್ಕೆ ಬರ್ತಾನೆ. ಅವ್ರಿಗೆ ಒಬ್ಬ ತಮ್ಮ ಇರ್ತಾನೆ, ಗಿಯಾಸುದ್ದೀನ್ ಮೊಹಮ್ಮದ್ ಗೋರ್ಗೆ ಒಬ್ಬ ತಮ್ಮ ಇರ್ತಾನೆ. ಇವನ ಹೆಸರು ಬಂದು ಮುಜಾಹಿದೀನ್ ಮೊಹಮ್ಮದ್ ಗೋರ್ ಅಂತ. ಗಿಯಾಸುದ್ದೀನ್, ಇವನ ಹೆಸರು ಮುಜಾಹಿದೀನ್ ಅಂತ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಹೆಸರು. ಈ ಮುಜಾಹಿದೀನ್ ಮೊಹಮ್ಮದ್ ಗೋರ್ ತಮ್ಮ ಏನಿದ್ದಾನೆ, ಇವನ್ನ ನಾವು ಮೊಹಮ್ಮದ್ ಗೋರಿ ಅಂತ ಕರಿತೀವಿ. ಇವನು ಏನು ಮಾಡ್ತಾನೆ, ಗಿಯಾಸುದ್ದೀನ್ ಅನ್ನೋರು ಅವ್ರ ತಮ್ಮನ್ನ ಕಳಿಸ್ತಾನೆ, ಮುಜಾಹಿದೀನ್ ಅಥವಾ ಮೊಹಮ್ಮದ್ ಗೋರಿನ ಇಂಡಿಯಾಗೆ ಕಳಿಸ್ತಾನೆ. ನೀನೇನಾದರೂ ಮಾಡಿ ಈ ಜಾಗನ ಆಕ್ಯುಪೈ ಮಾಡ್ಕೋ, ನಾವೇ ರೂಲ್ ಮಾಡೋಣ ಅಂತ. ನೋಡಿ, ನಾನು ಪ್ರೀವಿಯಸ್ಲಿ ಹೇಳಿದ್ದೆ, ಯಾರನ್ನೂ ಬಂದು ಇಲ್ಲಿ ರೂಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಲ್ಲ ಗಜ್ನಿ ಎಲ್ಲ. ಆದರೆ ಗಜ್ನಿ ಬಂದು ಇನ್ವೈಡ್ ಮಾಡಿ ಹೋಗಿದ್ಮೇಲೆ ಏನಾಗಿರುತ್ತೆ, ರಜಪೂತ್ಸ್ಗೆ ಏನಿದೆ ವೀಕ್ನೆಸ್ ಏನಿದೆ ಅದೆಲ್ಲದೂ ಕೂಡ ಎಲ್ಲರಿಗೂ ಗೊತ್ತಾಗಿರುತ್ತೆ. ಈಗ ಆ ವೀಕ್ನೆಸ್ನ ಯೂಸ್ ಮಾಡಿಕೊಂಡು ನಾವು ಈ ಜಾಗನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಈ ಸ್ಟಾರ್ಟೆಡ್ ಈಸ್ ಫಸ್ಟ್ ಇನ್ವೇಷನ್ ಬೈ ಬಿಸೀಜಿಂಗ್ ಮುಲ್ತಾನ್. ಇವನು ಫಸ್ಟ್ ಬಂದವನು ಏನು ಮಾಡ್ತಾನೆ, ಇವನು ಇನ್ವೇಷನ್ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ, ಮುಲ್ತಾನ್ ಅಂತ ಒಂದು ಜಾಗ ಇರುತ್ತೆ, ಅದನ್ನು ಸುತ್ತುವರಿತಾನೆ. ಅಂದರೆ ಯಾರು ಎಲ್ಲೂ ಹೋಗದೇ ಇರೋ ಥರ ಅದನ್ನೆಲ್ಲ ಸರೌಂಡ್ ಮಾಡಿಕೊಂಡು ಅಲ್ಲಿರೋದನ್ನು ಸರೆಂಡರ್ ಆಗ್ರಿ ನೀವು ನನಗೆ ಅಂತ ಕೇಳ್ತಾನೆ. ಆ ರೀತಿ ಈ ವಾಂಟೆಡ್ ಟು ರೀಕ್ಯಾಪ್ಚರ್ ದಿ ಪ್ಲೇಸಸ್ ಆಫ್ ಸಿಂಧ್ ದಟ್ ವೇರ್ ಅಂಡರ್ ದಿ ರೂಲ್ ಆಫ್ ಮೊಹಮ್ಮದ್ ಗಜ್ನಿ. ಈ ಸಿಂಧ್ ರೀಜನಲ್ಲಿ ಒಂದು ಚಿಕ್ಕ ಚಿಕ್ಕ ಏರಿಯಾಗಳು ಮಾತ್ರ, ಕೆಲವು ಈ ಲಾಹೋರ್ ಆ ಥರ ಏರಿಯಾನ ಮೊಹಮ್ಮದ್ ಗಜ್ನಿ ಅಂಡರಲ್ಲಿ ರೂಲ್ ಆಗ್ತಾ ಇರುತ್ತೆ ಮೊದಲು. ಆ ಜಾಗನ ಕೂಡ ಇವನ ಅಂಡರ್ಗೆ ತಗೊಳ್ತಾನೆ. ಈ ಇನ್ವೇಡೆಡ್ ಅನಿಲ್ವಾಡ ಆಫ್ ಗುಜರಾತ್ ಆ್ಯಂಡ್ ಗಾಟ್ ಡಿಫೀಟೆಡ್ ದೇರ್. ನೆಕ್ಸ್ಟ್ ಏನು ಮಾಡ್ತಾನೆ, ಗುಜರಾತಲ್ಲಿ ಅನಿಲ್ವಾಡ ಅಂತ ಒಂದು ಜಾಗ ಇರುತ್ತೆ, ಅದನ್ನು ಅಟ್ಯಾಕ್ ಮಾಡ್ತಾನೆ, ಆದರೆ ಅಲ್ಲಿ ಸೋತೋಗ್ತಾನೆ. ದಿಸ್ ಡಿಫೀಟ್ ಮೇಡ್ ಮೊಹಮ್ಮದ್ ಟು ಚೇಂಜ್ ಇಸ್ ಪ್ಲಾನ್ ಆ್ಯಂಡ್ ಈ ಅಟ್ಯಾಕ್ ಪೇಶಾವರ್ ಆ್ಯಂಡ್ ಕಾಂಕ್ವರ್ಡ್ ಇಟ್. ಇದರಿಂದ ಇಲ್ಲಿ ಸೋತಿದ್ರಿಂದ ಏನಾಗುತ್ತೆ, ಇವನಿಗೆ ಈ ಪ್ಲ್ಯಾನ್ ಸರಿ ಇಲ್ಲ, ನಾನು ಈ ಥರ ಹೋಗೋದು ಬೇಡ ಅಂತೇಳಿ ಇವನು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಏನು ಮಾಡ್ತಾನೆ, ಪೇಶಾವರ್ನ ಅಟ್ಯಾಕ್ ಮಾಡ್ತಾನೆ. ಪೇಶಾವರ್ ಅಂದರೆ ಈಗ ಪಾಕಿಸ್ತಾನಲ್ಲಿದೆ, ಆ ಜಾಗನ ಅಟ್ಯಾಕ್ ಮಾಡಿ ಅದನ್ನು ಕಾಂಕ್ವರ್ ಮಾಡ್ಕೊಳ್ತಾನೆ. ದೆನ್ ಖುಸ್ರೋ ಮಲಿಕ್ ಆಫ್ ಲಾಹೋರ್ ಸರೆಂಡರ್ಡ್. ಅದಾದಮೇಲೆ ಲಾಹೋರ್ ಅಂತ ಜಾಗ ಇದೆ ಪಾಕಿಸ್ತಾನಲ್ಲಿ, ಆ ಜಾಗನ ಖುಸ್ರೋ ಮಲ್ಲಿಕ್ ಅನ್ನೋನು ಆ ಜಾಗದ ಸಮೇತ ಸರೆಂಡರ್ ಆಗ್ತಾರೆ. ನಾನು ನಿನ್ನ ಜೊತೆ ಫೈಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ನಿನಗೆ ಸಾಮಂತನಾಗಿರ್ತೀನಿ, ನಾನು ನಿನಗೆ ನೀನು ಹೇಳಿದ ಮಾತು ಕೇಳ್ತೀನಿ ಅಂತ ಸರೆಂಡರ್ ಆಗಿಬಿಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ ಮೊಹಮ್ಮದ್ ಗೋರಿ, ಬೈ ಕೀಪಿಂಗ್ ಲಾಹೋರ್ ಆ್ಯಸ್ ಇಸ್ ಸೆಂಟರ್ ಮೊಹಮ್ಮದ್ ಅಟ್ಯಾಕ್ ದಿ ಪ್ಲೇನ್ಸ್ ಆಫ್ ಇಂಡಿಯಾ. ಲಾಹೋರ್ನ ಇವನು ಒಂದು ಡಿಫೆನ್ಸಿವ್ ಪೊಸಿಷನ್ ಥರ ತೊಗೊಂಡು, ಇವನು ಸಪ್ಲೈಯಿಂಗ್ ಸ್ಟೇಷನ್ ಥರ ಎಲ್ಲ ಮಾಡಿಕೊಂಡು, ಒಂದು ಮೇಯ್ನ್ ಸಿಟಿ ಥರ ಮಾಡಿಕೊಂಡು ಇಂಡಿಯಾದಲ್ಲಿರೋಂಥ ಬೇರೆ ಬೇರೆ ಜಾಗನ ಅಟ್ಯಾಕ್ ಮಾಡೋಕ್ಕೆ, ಪಂಜಾಬ್, ಹರಿಯಾಣ, ಡೆಲ್ಲಿ ಈ ಜಾಗನೆಲ್ಲ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ದಿಸ್ ಅಟ್ಯಾಕ್ ವಾಸ್ ನ್ಯಾಚುರಲಿ ರೆಸಿಸ್ಟೆಡ್ ಬೈ ದಿ ರೂಲರ್ ಆಫ್ ಡೆಲ್ಲಿ ಪೃಥ್ವಿರಾಜ್ ಚೌಹಾನ್ ದಿ ಥರ್ಡ್. ನೋಡಿ, ನಾನು ಪ್ರೀವಿಯಸ್ಲಿ ಹೇಳಿದ್ನಲ್ಲ ನಿಮಗೆ, ಒಂದು ಚೌಹಾನ್ ಡೈನೆಸ್ಟಿಯಲ್ಲಿ ಒಬ್ಬ ಫೇಮಸ್ ರಾಜ ಇರ್ತಾನೆ ಪೃಥ್ವಿರಾಜ್ ಚೌಹಾನ್ ಅಂತ. ಅವನು 2 ಯುದ್ಧ ನಡೆಯುತ್ತೆ, ಫಸ್ಟ್ ಯುದ್ಧದಲ್ಲಿ ಸೋಲಿಸ್ತಾನೆ, ಆ ಥರ ಎಲ್ಲ ಅದ್ರ ಬಗ್ಗೆ ಇಲ್ಲಿ ಬರ್ತಾ ಇದೆ. ಆ ಪೃಥ್ವಿರಾಜ್ ಚೌಹಾನ್ ಏನು ಮಾಡ್ತಾನೆ, ಮೊಹಮ್ಮದ್ ಗೋರಿನ ತಡಿತಾನೆ. ಈ ಡಿಫೀಟೆಡ್ ಮೊಹಮ್ಮದ್ ಗೋರಿ ಎಟ್ ಟೆರೈನ್ ಇನ್ 1191 CE. 1191ನಲ್ಲಿ ಟೆರೈನ್ ಅಂತ ಒಂದು ಜಾಗ ಇರುತ್ತೆ, ಆ ಜಾಗದಲ್ಲಿ ಪೃಥ್ವಿರಾಜ್ ಚೌಹಾನ್ಗೂ ಮತ್ತು ಮೊಹಮ್ಮದ್ ಗೋರಿಗೂ ಯುದ್ಧ ನಡೆಯುತ್ತೆ. ಫಸ್ಟ್ ಬ್ಯಾಟಲ್ ಆಫ್ ಟೆರೈನ್ ಅಂತ ಕರೀತಾರೆ ಇದನ್ನು. ಅಲ್ಲಿ ಪೃಥ್ವಿರಾಜು ಸೋಲಿಸ್ತಾನೆ ಮೊಹಮ್ಮದ್ ಗೋರಿನ. ನೆಕ್ಸ್ಟ್ ಮೊಹಮ್ಮದ್ ರಿಟರ್ನ್ ಟು ಗೋರ್ ಆ್ಯಂಡ್ ಅಗೇನ್ ಫೇಸ್ಡ್ ಪೃಥ್ವಿರಾಜ್ ಚೌಹಾನ್ ದಿ ಥರ್ಡ್ ಅಟ್ ಟೆರೈನ್ ಇನ್ 1192 CE. ನೆಕ್ಸ್ಟ್ ಇಯರ್ ಏನು ಮಾಡ್ತಾನೆ ನೋಡಿ, ಫಸ್ಟ್ ಯುದ್ಧದಲ್ಲಿ ಏನಾಗಿರುತ್ತೆ, ಮೊಹಮ್ಮದ್ ಗೋರಿಗೆ ತುಂಬ ಗಾಯಗಳೆಲ್ಲಾಗಿರುತ್ತೆ ಯುದ್ಧದಲ್ಲಿ, ಅದರಿಂದ ಅವನು ವಾಪಸ್ ಹೋಗ್ಬಿಡ್ತಾನೆ. ವಾಪಸ್ ಹೋಗಿ ಈ ಸರಿ ಏನಾಗುತ್ತೆ, ಅವನು ಯಾವ ರೀತಿ ಫೈಟ್ ಮಾಡ್ತಾರೆ ಪೃಥ್ವಿರಾಜ್ ಚೌಹಾನ್ ಮತ್ತು ರಜಪೂತ್ಸ್ ಎಲ್ಲ ಅಂತೇಳ್ಬಿಟ್ಟು ಒಂದು ಐಡಿಯಾ ಬರುತ್ತೆ ಅವನಿಗೆ. ಈ ಥರ ಫೈಟ್ ಮಾಡ್ತಾರೆ, ಈ ಥರ ಅವ್ರ ಆರ್ಮಿ ಇದೆ, ಈ ಥರ ಇದಿದೆ ಅಂತೇಳ್ಬಿಟ್ಟು ಎಲ್ಲ ಅವನು ಕ್ಯಾಲ್ಕುಲೇಟ್ ಮಾಡ್ತಾನೆ. ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ವರ್ಷ 1192 ಮತ್ತೆ ಬರ್ತಾನೆ ಅಟ್ಯಾಕ್ ಮಾಡೋಕ್ಕೆ ಇಂಡಿಯಾನ. ಆವಾಗ ಕೂಡ ಅದೇ ಜಾಗದಲ್ಲೇ, ಟೆರೈನ್ ಅನ್ನೋ ಜಾಗದಲ್ಲೇ ಮತ್ತೆ ಸೆಕೆಂಡ್ ಬ್ಯಾಟಲ್ ಆಫ್ ಟೆರೈನ್ ಅಂತ ಅನ್ನೋದು ನಡೆಯುತ್ತೆ. ದಿಸ್ ಟೈಮ್ ಹಿ ಹ್ಯಾಡ್ ಮೇಡ್ ಎ ಲಾಟ್ ಆಫ್ ಪ್ರಿಪ್ರೇಷನ್ಸ್. ನಾನು ಹೇಳಿದ್ನಲ್ಲ ಎಷ್ಟೊಂದು ಪ್ರಿಪ್ರೇಷನ್ಸ್ ಮಾಡಿರ್ತಾನೆ, ಎಲ್ಲ ತಿಳ್ಕೊಂಡಿರ್ತಾನೆ ಇವ್ರ ಆರ್ಮಿ ಬಗ್ಗೆ. ಇನ್ ದಿಸ್ ಬ್ಯಾಟಲ್ ದಿ ಆರ್ಚರ್ಸ್ ಆಫ್ ಟರ್ಕ್ಸ್ ಸಕ್ಸೀಡೆಡ್. ಇವಾಗ ಏನು ಇವ್ರ ಹತ್ರ ಈ ಆರ್ಚರ್ಸ್ ಇರ್ತಾರೆ, ಅಂದರೆ ಬಿಲ್ಲು ಬಾಣ ಯೂಸ್ ಮಾಡ್ತಾರಲ್ಲ ಅಂಥ ಆರ್ಮಿ ಏನಿರುತ್ತೆ, ಅವರು ಸಕ್ಸೀಡ್ ಆಗ್ತಾರೆ. ದಿ ಕ್ವಿವರ್ ಕ್ಯಾವೆಲ್ರಿ ಆಫ್ ಟರ್ಕ್ಸ್ ಡಿಸ್ಪರ್ಸ್ ದಿ ರಜಪೂತ್ ಆರ್ಮಿ ವಿತ್ ಸ್ಲೋ ಮೂವಿಂಗ್ ಎಲಿಫೆಂಟ್ಸ್. ಕ್ವಿಕ್ಕರ್ ಕ್ಯಾವೆಲ್ರಿ ಏನಿದೆ ಅಂದರೆ ನೋಡಿ, ನಾನು ಅವಾಗ ಹೇಳಿದ್ನಲ್ಲ, ಒಂದು ರಜಪೂತ್ ಆರ್ಮಿ ಕಾಂಪೋಸಿಷನ್ ಏನಿರುತ್ತೆ, ಆನೆ ಇರುತ್ತೆ, ಕುದುರೆ ಇರುತ್ತೆ, ಪಾದಾತಿ-ದಳ ಅಂದರೆ ಇನ್ಫೆಂಟ್ರಿ ಅಂತ ಹೇಳಿದ್ರೆ ನಡ್ಕೊಂಡೋಗಿ ಕತ್ತಿಯಲ್ಲಿ ಅಥವಾ ಬರ್ಜಿಯಲ್ಲಿ ಯುದ್ಧ ಮಾಡ್ತಾರಲ್ಲ ಅವರು, ಈ ರೀತಿ ಎಲ್ಲ ಇರುತ್ತೆ.
ಆದರೆ ಇವ್ರದ್ದು ಎಲಿಫೆಂಟ್ ಮೇಲೆ ತುಂಬ ಡಿಪೆಂಡೆನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಮೇನ್ ರಾಜರೆಲ್ಲ ಏನಿರ್ತಾರೆ ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಾರೆ ಅಥವಾ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಾರೆ. ಆ ರೀತಿ ಮೇಯ್ನ್ಲಿ ಆರ್ಮಿ ಆನೆ ಇಲ್ಲ ಅಂದರೆ ಇವರು ಆರ್ಮಿ ಇಲ್ಲ ಅನ್ನೋ ರೀತಿ ಆಗಿರುತ್ತೆ. ಆದರೆ ಈ ಟರ್ಕ್ಸ್ ಏನಿರ್ತಾರೆ ಇವ್ರ ಹತ್ರ ಕುದುರೆ ಆರ್ಮಿ ತುಂಬ ಜಾಸ್ತಿ ಇರುತ್ತೆ. ಮೇಯ್ನ್ಲಿ ಇವ್ರದ್ದು ಕುದುರೆನೇ ಜಾಸ್ತಿ ಯೂಸ್ ಮಾಡೋದು, ಕ್ಯಾವೆಲ್ರಿನೇ ಜಾಸ್ತಿ ಯೂಸ್ ಮಾಡೋದು. ಇದರಿಂದ ಏನು ಮಾಡ್ತಾರೆ ಇವರು ಈ ಒಂದು ಆನೆ ಆರ್ಮಿ, ರಜಪೂತ್ ಆರ್ಮಿ ಏನಿರುತ್ತೆ ಇದನ್ನು ಎನ್ಸರ್ಕಲ್ ಮಾಡಿ ಅವ್ರನ್ನ ಸೋಲಿಸ್ತಾರೆ. ಗೋವಿಂದರಾವ್ ಆ್ಯಂಡ್ ಬೋಲಾ ವೇರ್ ಇನ್ಸ್ಟ್ರೂಮೆಂಟಲ್ ಇನ್ ದಿ ರಜಪೂತ್ ವಿಕ್ಟ್ರಿ ಡ್ಯೂರಿಂಗ್ ದಿ ಫಸ್ಟ್ ಟೆರೈನ್ ಬ್ಯಾಟಲ್ ವೇರ್ ಕಿಲ್ಡ್. ನೋಡಿ, ಫಸ್ಟ್ ಬ್ಯಾಟಲ್ ಆಫ್ ಟೆರೈನಲ್ಲಿ ಗೋವಿಂದರಾವ್ ಮತ್ತು ಬೋಲಾ ಅಂತ ಒಬ್ಬರು ಲೀಡರ್ಸ್ ಇರ್ತಾರೆ ರಜಪೂತ್ಸಲ್ಲಿ. ಅವರೇ ಈ ಒಂದು ಯುದ್ಧನ ಗೆಲ್ಲಿಸಿರ್ತಾರೆ ಮೊದಲನೇ ಯುದ್ಧದಲ್ಲಿ. ಆದರೆ ಈ ಸರಿ ಏನಾಗುತ್ತೆ, ಅವರಿಬ್ಬರು ಕೂಡ ಸತ್ತೋಗ್ಬಿಡ್ತಾರೆ ಈ ಸೆಕೆಂಡ್ ಯುದ್ಧದಲ್ಲಿ. ಪೃಥ್ವಿರಾಜ್ ಚೌಹಾನ್ ವಾಸ್ ಇಂಪ್ರಿಸನ್ಡ್. ಪೃಥ್ವಿರಾಜ್ ಏನು ಮಾಡ್ತಾನೆ, ಇವ್ನು ಸೋತೋಗ್ತಾನೆ. ಪೃಥ್ವಿರಾಜ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆ ಬ್ಯಾಟಲ್ ಫೀಲ್ಡಲ್ಲಿ ಯುದ್ಧ ಭೂಮಿಯಲ್ಲೇ ಪೃಥ್ವಿರಾಜ್ ಚೌಹಾನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಪೃಥ್ವಿರಾಜ್ ಕಂಟಿನ್ಯೂ ಟು ರೂಲ್ ಫಾರ್ ಎ ವೈಲ್ ಆಫ್ಟರ್ ಇಸ್ ಸರೆಂಡರ್. ನೋಡಿ, ಇವ್ನು ಸರೆಂಡರ್ ಆದಮೇಲೆ ಪೃಥ್ವಿರಾಜು ಒಂದಷ್ಟು ದಿನ ರೂಲ್ ಮಾಡ್ತಾನೆ ಇವನು ಓನಾಗೇನೆ. ಅಂದರೆ ಮೊಹಮ್ಮದ್ ಗೋರಿ ಅಂಡರಲ್ಲಿ ಅವನು ಸಾಮಂತ್ ರಾಜರ ಥರ ಪೃಥ್ವಿರಾಜ್ ರೂಲ್ ಮಾಡ್ತಾನೆ. ಮೊಹಮ್ಮದ್ ಅಪಾಯಿಂಟೆಡ್ ಈ ಸ್ಲೇವ್ಸ್ ಟು ಟೇಕ್ ಕೇರ್ ಆಫ್ ದಿ ಏರಿಯಾಸ್ ವಾನ್ ಬೈ ಹಿಮ್ ಇನ್ ಇಂಡಿಯಾ. ನೋಡಿ, ಮೊಹಮ್ಮದ್ ಏನು ಮಾಡ್ತಾನೆ, ವಾಪಸ್ ಹೋಗಬೇಕು ಅಂದ್ಬಿಟ್ಟು ಇವನ್ ರೀಜನ್ ಏನಿರುತ್ತೆ ಗೋರ್ ರೀಜನ್ನು, ಆ ಜಾಗಕ್ಕೆ ವಾಪಸ್ ಹೋಗಬೇಕು ಅಂತ ಹೋಗ್ತಾ ಇರ್ತಾನೆ. ಹೋಗೋದಕ್ಕೆ ಮೊದಲು ಏನು ಮಾಡ್ತಾನೆ, ಇವನು ಸ್ಲೇವ್ಸ್ ಅಂದರೆ ಗುಲಾಮರು ಅಂತ. ನೋಡಿ, ಗುಲಾಮರು ಅಂತ ಹೇಳಿದ್ರೆ ಬರೀ ಕೆಲಸದವರು ಅಂತ ಅಲ್ಲ, ಗುಲಾಮರಲ್ಲಿ ಎಷ್ಟೊಂದು ಥರ ಇರ್ತಾರೆ. ನೋಡಿ, ಮೇಯ್ನಾಗಿ ಗುಲಾಮರು ಅಂದರೆ ಒಂದು ರೀತಿ ಕೆಲಸ ಮಾಡೋರು ಆಗಿರ್ತಾರೆ. ಜೊತೆಗೆ ಇನ್ನೊಂದು ಥರ ಸೆಕ್ಷನ್ ಆಫ್ ಗುಲಾಮರು ಬರ್ತಾರೆ. ಇವ್ರು ಏನಂತ ಹೇಳಿದ್ರೆ ಇವ್ರಿಗೆ ಯುದ್ಧದಲ್ಲಿರ್ಬೋದು, ಆಫೀಸ್ ಕೆಲಸಗಳಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ರೂಲ್ ಮಾಡೋದಿರ್ಬೋದು, ಇದೆಲ್ಲದರಲ್ಲೂ ಕೂಡ ಇವರಿಗೆ ಚಿಕ್ಕ ವಯಸ್ಸಿಂದ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದರೆ ಇವ್ರನ್ನ ರೂಲ್ ಮಾಡೋಕ್ಕೆ ಅಂತಲೇ ಇವ್ರನ್ನ ಬೆಳೆಸಿರ್ತಾರೆ ಸ್ಲೇವ್ಸ್ ಥರ. ಅಂದರೆ ಗುಲಾಮ್ರ ಥರನೇ ತೊಗೊಂಡು ಇವ್ರನ್ನ ಪರ್ಚೇಸ್ ಮಾಡಿಬಿಟ್ಟು ಅದೇ ರೀತಿ ಬೆಳೆಸಿ ಇವ್ರನ್ನ ದೊಡ್ಡವ್ರು ಮಾಡಿರ್ತಾರೆ. ಅಂಥವ್ರಿಗೆ ಇವ್ರ ಜಾಗ ಕೊಟ್ಬಿಟ್ಟು ಇವನು ವಾಪಸ್ ಹೋಗ್ತಾನೆ. ಆದರೆ ಈ ಗಾಟ್ ಮರ್ಡರ್ಡ್ ಆನ್ ಈಸ್ ವೇ ಬ್ಯಾಕ್ ಟು ಗೋರಿ. ಇವನು ವಾಪಸ್ ಹೋಗೋ ಟೈಮಲ್ಲಿ ಏನಾಗುತ್ತೆ, ಅಲ್ಲೇ ಏನೋ ಜಗಳ ಆಗಿಬಿಟ್ಟು ಇವನ್ನ ಯಾರೋ ಮರ್ಡರ್ ಮಾಡಿಬಿಡ್ತಾರೆ. ನೋಡಿ, ನಿಮ್ಗೆ ಇನ್ನೂ ಗೋರಿ ಬಗ್ಗೆ ಫುಲ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನು ನೋಡಿದ್ರಿ ಅಂತೇಳಿದ್ರೆ ಯಾರು ಈ ಮೊಹಮ್ಮದ್ ಗೋರಿ, ಪೃಥ್ವಿರಾಜ್ ಚೌಹಾನ್ ಯಾರು, ಇವ್ರ ಮಧ್ಯೆ ಏನು ನಡೀತು, ಮತ್ತು ಗೋರಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಆಕ್ಯುಪೈ ಮಾಡ್ಕೊಂಡು ಬಂದ, ಒಂದು 10-12 ನಿಮಿಷದ ವಿಡಿಯೋ ಇದೆ. ನಿಮ್ಗೆ ಫರ್ದರ್ ಸ್ಟಡೀಸ್ಗೆ ಮತ್ತು ತುಂಬ ಇಂಟ್ರೆಸ್ಟಿಂಗಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಆ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. Even before Muhammad Ghori, that is Supuddin and his eldest son Mahmud of Ghazni. So Abdul Qasim Mahmud, also known as Mahmud of Ghazni, became the ruler of Ghazni in 998 AD after death of his father. He raided India 70. ಈಗ ಮೊಹಮ್ಮದ್ ಗೋರಿ ಬಂದು ಹೋದ್ಮೇಲೆ ಇಲ್ಲಿ ಜಾಗನ ಆಕ್ಯುಪೈ ಮಾಡ್ಕೊಂಡ್ಮೇಲೆ ಏನಾಯಿತು, ಪೊಲಿಟಿಕಲಿ ಏನು ಚೇಂಜ್ ಆಯಿತು ಇಂಡಿಯಾದಲ್ಲಿ ಅಥವಾ ನಾರ್ತರ್ನ್ ಇಂಡಿಯಾದಲ್ಲಿ, ಅದ್ರ ಬಗ್ಗೆ ನೋಡೋಣ. ದಿ ವಿಕ್ಟ್ರಿ ಆಫ್ ಗೋರೀಸ್ ಹ್ಯಾಡ್ ಮೆನಿ ಮೇಜರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ತುಂಬ ದೊಡ್ಡ ಚೇಂಜಸ್ ನಡೆಯುತ್ತೆ ಪೊಲಿಟಿಕಲಿ. ದಿ ಪೊಲಿಟಿಕಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಸ್ಮಾಲ್ ಕಿಂಗ್ಡಮ್ಸ್ ವಾಸ್ ವ್ಯಾನಿಶ್ಡ್. ನೋಡಿ, ಇದಕ್ಕೂ ಮೊದಲು ಏನಾಗಿರುತ್ತೆ, ಗೋರಿ ಬರೋದಕ್ಕೂ ಮೊದಲು ರಜಪೂತ್ ಡೈನೆಸ್ಟಿ ಇರೋ ಟೈಮಲ್ಲಿ ಯಾವ ಥರ ಇರುತ್ತೆ ಸಿಸ್ಟಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು 5 ಜನ, ಒಂದು 2, 3, 4 ಇವರು ಇಷ್ಟು ಜನ ರಜಪೂತ್ ರಾಜರು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ, ಇಲ್ಲಿ ಬಿ, ಸಿ ಆ್ಯಂಡ್ ಡಿ, ಇಷ್ಟು ಜನ ರಜಪೂತ್ ರಾಜರು. ಇವರು ಟೋಟಲಾಗಿ ನಾರ್ತರ್ನ್ ಇಂಡಿಯಾನ ಒಂದಿಷ್ಟು ಏರಿಯಾನ ಅಂತ ರೂಲ್ ಮಾಡ್ತಾ ಇರ್ತಾರೆ. ಇವ್ರ ಅಂಡರಲ್ಲಿ ಚಿಕ್ಕ ರಾಜರು ಇರ್ತಾರೆ, ಸಾಮಂತ್ ರಾಜರು ಅಂತ ಕರಿಬೋದು ಅಥವಾ ಪ್ರೊವಿನ್ಷಿಯಲ್ ಆಫೀಸರ್ಸ್ ಅಂತ ಕರಿಬೋದು. ಈ ಥರ ಎಷ್ಟೊಂದು ಜನ ಇರ್ತಾರೆ. ನೆಕ್ಸ್ಟ್ ಇಷ್ಟೇ ಬರೆಯೋದು. ಫಾರ್ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ಗೆ ನೋಡ್ಕೊಳ್ಳಿ ಇದನ್ನು. ಈಗ ಈ ಒಂದು ರಜಪೂತ್ ವಾರಿಯರ್ ಅಥವಾ ರಜಪೂತ್ ರಾಜ ಡಿ ಅನ್ನೋನು ಬೇರೆಯವ್ರ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂದರೆ, ಸಿ ಮೇಲೆ, ಬಿ ಮೇಲೆ, ಎ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂದರೆ ಇವನು ಲೆವೀಸ್ ಕೇಳ್ತಾನೆ. ಅಂದರೆ ನೀವು ಇಷ್ಟು ಜನನ ನನಗೆ ಕಳಿಸ್ಕೊಡಿ ಯುದ್ಧಕ್ಕೆ ಅಂತ. ಇವ್ರ ಹತ್ರ ಅಗ್ರಿಮೆಂಟ್ಸ್ ಇರುತ್ತೆ, ಒಬ್ರಿಗೊಬ್ರಿಗೆ ಅಗ್ರಿಮೆಂಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇ ಇರ್ತಾನೆ, ಇಲ್ಲಿ ಎಫ್, ಇಲ್ಲಿ ಜಿ, ಎಚ್, ಈ ಥರ ಎಷ್ಟೊಂದು ಜನ ಇರ್ತಾರೆ ಅಂದ್ಕೊಳ್ಳಿ. ಕ್ಯೂ, ಇವನು ಒಂದು 500 ಜನನ, ಇವನೊಂದು 200 ಜನನ, ಅವ್ರವ್ರ ಕೆಪಾಸಿಟಿಗೆ ತಕ್ಕಾಗೆ ಅವರು ಕಳಿಸ್ಕೊಡ್ತಾರೆ ರಜಪೂತ್ ರಾಜನಿಗೆ. ಇವನು ಈ ಆರ್ಮಿನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವರು ಅಟ್ಯಾಕ್ ಮಾಡ್ತಾನೆ. ಈ ಆರ್ಮಿಯಲ್ಲೆಲ್ಲ ಇದ್ರ ಲೀಡರ್ಸು ಒಬ್ಬರು, ಈಗ ಜಿ ಕಡೆಯಿಂದ ಡೈನೆಸ್ಟಿಯಿಂದ ಒಬ್ಬರು ಯಾರಾದರೂ ಲೀಡರು, ಅವ್ರ ಮಗನೋ ಅಥವಾ ಅವ್ರ ತಮ್ಮನೋ ಅಂಥವ್ರು ಯಾರಾದರೂ ಲೀಡರ್ಸು ಆರ್ಮಿನ ಲೀಡ್ ಮಾಡ್ತಾ ಇರ್ತಾರೆ. ಈ ರೀತಿ ಅಕಸ್ಮಾತ್ ಡಿಗೆ ಮತ್ತು ಹೀಗೆ ಆಗ್ತಾ ಇರಲ್ಲ ಅಂತ ಹೇಳಿದ್ರೆ, ಮೇಯ್ನ್ ರಜಪೂತ್ ರಾಜಂಗೂ ಮತ್ತು ಅವನ ಅಂಡರಲ್ಲಿರೋಂಥ ಪ್ರೊವಿನ್ಷಿಯಲ್ ಆಫೀಸರ್ಗೂ ಆಗ್ತಾ ಇರಲ್ಲ ಅಂತ ಹೇಳಿದ್ರೆ ಇವನು ಫುಲ್ ಆರ್ಮಿ ಕಳಿಸ್ಕೊಡಲ್ಲ, ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ.
ಈ ರೀತಿ ಇವನಿಗೂ ಆಗ್ತಾ ಇರಲ್ಲ, ಇವರಿಬ್ರು ನಾವೇನು ಜೊತೆಯಲ್ಲಿ ಫೈಟ್ ಮಾಡೋದು ಅಂತ ಕಿತ್ತಾಡ್ತಾ ಇರ್ತಾರೆ. ಈ ಥರ ಎಲ್ಲ ಸುಮಾರು ಕಾಂಪ್ಲಿಕೇಶನ್ಸ್ ಇರುತ್ತೆ. ಆದರೆ ಒಂದು ಸರಿ ಇವನು ಮೊಹಮ್ಮದ್ ಘೋರಿ ಬಂದು ಎಲ್ಲ ಫುಲ್ಲು ಆಕ್ಯುಪೈ ಮಾಡ್ಕೊಂಡು ಎಲ್ಲ ಇದು ಮಾಡಿದ್ಮೇಲೆ ಏನಾಯಿತು, ಟೋಟಲಿ ಇದೆಲ್ಲ ನಿಂತೋಯ್ತು. ಹೊಸ್ದಾಗೆ ಏನೊಂದು ಎಂಪೈರ್ ಟೋಟಲಿ ಈ ಥರ ಶೇಪಲ್ಲಿ ಇರುತ್ತೆ. ಇದರಲ್ಲಿ ಡೆಲ್ಲಿ ಇಂಥ ಕಡೆ ಇರುತ್ತೆ ಅಂದ್ಕೊಳ್ಳಿ, ಡೆಲ್ಲಿ. ಈ ಡೆಲ್ಲಿಯಲ್ಲಿ ಸುಲ್ತಾನ್ ಕುತ್ಕೊಳ್ತಾನೆ. ಸುಲ್ತಾನೇ ಡೈರೆಕ್ಟಾಗಿ ಆರ್ಮಿನ ಅಪಾಯಿಂಟ್ ಮಾಡ್ಕೊಳ್ತಾನೆ. ಆರ್ಮಿನ ಇವನೇ ಸ್ಯಾಲ್ರಿ ಕೊಟ್ಟು ತೊಗೊಳ್ತಾನೆ. ನೋಡಿ, ಈಗ ಸೆಂಟ್ರಲೈಸ್ಡ್ ರೂಲ್ ಆಫ್ ಸುಲ್ತಾನ್ ಹೂ ಹ್ಯಾಡ್ ಇಮೆನ್ಸ್ ಪವರ್ ಎಟ್ ಡೆಲ್ಲಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಅದು ಅಸ್ತಿತ್ವದಲ್ಲಿ ಬರುತ್ತೆ. ಆ್ಯಸ್ ಎ ರಿಸಲ್ಟ್ ಎಂಟೈರ್ ನಾರ್ತ್ ಇಂಡಿಯಾ ಕೇಮ್ ಅಂಡರ್ ದಿ ಅಂಡರ್ ಒನ್ ರೂಲ್ ಆಫ್ಟರ್ ಹರ್ಷ ಆದಮೇಲೆ ಹರ್ಷವರ್ಧನ ಅಂತ ಒಬ್ಬ ರಾಜ ಇರ್ತಾನೆ, ಅವನ ಬಗ್ಗೆ ಆ ಲೆಸನ್ ಬಂದಾಗ ನೋಡೋಣ. ಆ ರಾಜ ಆದಮೇಲೆ ನೆಕ್ಸ್ಟು ಟೋಟಲ್ ನಾರ್ತ್ ಇಂಡಿಯಾ ಒಬ್ಬರ ಅಂಡರ್ಗೆ ಬರೋದು ಇದೇ ಫಸ್ಟ್. ದಿ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ವಾಸ್ ಡಿಫ್ರೆಂಟ್ ಫ್ರಮ್ ರಜ್ಪುತ್ಸ್ಗೂ ಇಲ್ಲಿಗೂ ತುಂಬ ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ರೂಲ್ ಮಾಡೋದ್ರಲ್ಲೂ ಕೂಡ ರೂಲ್ಸಲ್ಲೂ ಕೂಡ ತುಂಬ ಡಿಫ್ರೆನ್ಸಸ್ ಇರುತ್ತೆ. ದಿ ಸುಲ್ತಾನ್ ಹ್ಯಾಡ್ ಆಬ್ಸಲ್ಯೂಟ್ ಪವರ್ ಆಫ್ ಐದರ್ ಅಪಾಯಿಂಟಿಂಗ್ ಆರ್ ಡಿಸ್ಮಿಸ್ಸಿಂಗ್ ಆಲ್ ಅಫಿಷಿಯಲ್ಸ್. ನೋಡಿ, ಇಲ್ಲಿಗೂ ಮೊದಲು ರಜಪೂತ್ ಟೈಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಡೈನೆಸ್ಟಿ ಇರುತ್ತೆ ಅಂದ್ಕೊಳ್ಳಿ, ರಜಪೂತ್ ಡೈನೆಸ್ಟಿ. ಅದರಲ್ಲಿ ಮಾಮೂಲಿ ಚಿಕ್ಕ ಪುಟ್ಟ ಊರುಗಳು, ಹಳ್ಳಿಗಳು ಏನಾದರೂ ಇರುತ್ತೆ. ಅಂದರೆ ನಾನು ಆಗಲೇ ಇದಕ್ಕೂ ಮೊದಲು ಹೇಳಿದ್ನಲ್ಲ, ಆ ಥರ ಒಂದು ಆಫೀಸರ್ ಎ, ಆಫೀಸರ್ ಬಿ, ಸಾಮಂತರಾಜ ಸಿ, ಇನ್ನೊಬ್ಬ ಡಿ, ಈ ಥರ ಎಲ್ಲ ಇರ್ತಾರೆ. ಇವ್ರಿಗೆ ವಹಿಸ್ಬಿಟ್ಟಿರ್ತಾರೆ ರಜಪೂತ್ಸ್. ಅಥವಾ ಮೇಯ್ನ್ ರಾಜ ಏನಿರ್ತಾನೆ, ಇಲ್ಲಿ ಪೃಥ್ವಿರಾಜ್ ಇರ್ತಾನೆ ಅಂದ್ಕೊಳ್ಳಿ, ಪೃಥ್ವಿರಾಜ್ ಇರ್ತಾನೆ. ಇವನು ಇವ್ರಿಗೆಲ್ಲರಿಗೂ ನಿಮ್ಮ ಏರಿಯಾ ನೀವು ರೂಲ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿರ್ತಾನೆ. ಡೈರೆಕ್ಟಾಗಿ ಇವನು ಯಾವುದೇ ರೀತಿ ಇವನಿಷ್ಟು ಜಾಗ ಬಿಟ್ಟು ಹೊರಗಡೆಗೆ ಏನು ನೋಡೋಲ್ಲ. ಇವರು ವರ್ಷಕ್ಕೆ ಇಷ್ಟು ಅಂತ ಟ್ಯಾಕ್ಸ್ ಕಟ್ಟೋದಿರ್ಬೋದು, ಅಥವಾ ಇಷ್ಟು ದುಡ್ಡು ಕೊಡೋದು, ಗಿಫ್ಟ್ ಕೊಡೋದು, ಈ ರೀತಿ ಇವನು ಕೊಡ್ತಾ ಇರ್ತಾರೆ. ಅಷ್ಟೇ ಹೊರತು ಇವನು ಡೈರೆಕ್ಟ್ ಕಂಟ್ರೋಲ್ ಪೃಥ್ವಿರಾಜ್ಗೆ ಅಥವಾ ಮೇಯ್ನ್ ರೂಲರ್ ಏನಿದ್ದಾನೆ ಪೃಥ್ವಿರಾಜ್ಗೆ ಯಾವುದೇ ರೀತಿ ಡೈರೆಕ್ಟ್ ಕಂಟ್ರೋಲ್ ಇಲ್ಲೆಲ್ಲ ಇರಲ್ಲ. ಇದೊಂದರಲ್ಲಿ ಮಾತ್ರ ಇವನಿಗೆ ಡೈರೆಕ್ಟ್ ಕಂಟ್ರೋಲ್ ಇರುತ್ತೆ. ಈಗ ಸುಲ್ತಾನ್ ಬಂದಮೇಲೆ ಏನಾಗುತ್ತೆ ನೋಡೋಣ. ನೋಡಿ, ಫುಲ್ ಏರಿಯಾ ಇರುತ್ತೆ. ಇವನು ಕೂಡ ಚಿಕ್ಕ ಏರಿಯಾನ ಮಾಡಿರ್ತಾನೆ. ತುಂಬ ದೊಡ್ಡ ಏರಿಯಾ ಮಾಡಲ್ಲ, ತುಂಬ ಚಿಕ್ಕ ಏರಿಯಾ ಮಾಡ್ತಾನೆ. ಈ ರೀತಿ ಸುಲ್ತಾನ್ ಒಂದು ಕಡೆ ರೂಲ್ ಮಾಡ್ತಾ ಇರ್ತಾನೆ, ಡೆಲ್ಲಿಯಲ್ಲಿ ಫಾರ್ ಎಕ್ಸಾಂಪಲ್. ಈ ಒಂದು ಜಾಗಕ್ಕೆ ಇವನು ಆಫೀಸರ್ ಎ ಅನ್ನೋನ್ನ ಅಪಾಯಿಂಟ್ ಮಾಡ್ತಾನೆ. ಇಲ್ಲಿ ಬಂದು ಆಫೀಸರ್ ಬಿ ಅನ್ನೋನ್ನ ಅಪಾಯಿಂಟ್ ಮಾಡ್ತಾನೆ, ಆಫೀಸರ್ ಸಿ, ಇಲ್ಲಿ ಆಫೀಸರ್ ಡಿ, ಈ ಥರ ಎಲ್ಲ ಅಪಾಯಿಂಟ್ ಮಾಡಿರ್ತಾನೆ. ಇವ್ರು ಬಂದು ತಲೆಮಾಂತರ ಥರ ಇವ್ರಿಗೆ ಇರಲ್ಲ. ರಜಪೂತ್ಸಲ್ಲಿ ಬಂದು ಒಂದು ಸರಿ ಅಪಾಯಿಂಟ್ ಮಾಡಿದೆ ಅಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ಸ್ವಂತ ಜಾಗ ಥರ ಅವರೇ ರೂಲ್ ಮಾಡ್ತಾರೆ. ಸುಲ್ತಾನ್ಗೆ ಅಥವಾ ಈ ರಾಜಪೂತ್ ರಾಜನಿಗೆ ಏನೂ ಕಂಟ್ರೋಲ್ ಇರಲ್ಲ. ಆದರೆ ಇಲ್ಲಿ ಬಂದು ಇವನು ಆಫೀಸರ್ನ ಅಪಾಯಿಂಟ್ ಮಾಡ್ತಾನೆ. ಇವನೇನಾದರೂ ಮಾತು ಕೇಳಿಲ್ಲ ಅಂದರೆ ಇವನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಬ್ಬ ಆಫೀಸರ್ ಎಫ್ ಅನ್ನೋನ್ನ ಹಾಕ್ತಾನೆ. ಇವನು ಕೇಳಿಲ್ಲ ಅಂತೇಳಿದ್ರೆ ಇವನು ಕ್ಯಾನ್ಸಲ್ ಮಾಡಿ ಆಫೀಸರ್ ಜಿ ಅನ್ನೋನ್ನ ಹಾಕ್ತಾನೆ. ಇವನಿಗೆ ಏನು ಇಷ್ಟ ಬಂದರೆ, ಯಾರು ಇಷ್ಟ ಬಂದರೆ ಅವ್ರನ್ನ ಹಾಕ್ತಾ ಇರ್ತಾನೆ. ನೋಡಿ, ದಿ ಸುಲ್ತಾನ್ ಹ್ಯಾಡ್ ಆಬ್ಸಲ್ಯೂಟ್ ಪವರ್ ಆಫ್ ಐದರ್ ಅಪಾಯಿಂಟಿಂಗ್ ಆರ್ ಡಿಸ್ಮಿಸ್ಸಿಂಗ್ ಆಲ್ ಅಫಿಷಿಯಲ್ಸ್. ಎಲ್ಲ ಅಫಿಷಿಯಲ್ಸ್ ಯಾವುದೇ ಒಂದು ಪೋಸ್ಟ್ ಇರ್ಬೋದು, ಯಾರನ್ನ ಬೇಕಾದ್ರೂ ಇವನು ಅಪಾಯಿಂಟ್ ಮಾಡ್ಬೋದು, ಯಾರನ್ನ ಬೇಕಾದರೂ ಡಿಸ್ಮಿಸ್ ಮಾಡ್ಬೋದು. ದಿ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ವಾಸ್ ಆಲ್ಸೋ ಅನ್ಲೈಕ್ಲಿ ದ ಪ್ರೀವಿಯಸ್ ಒನ್. ಅಂದರೆ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬ ಚೇಂಜಸ್ ಇರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಇವನು 500 ಜನನ ಕಳಿಸ್ತಾನೆ, ಇವನು 200 ಜನನ ಕಳಿಸ್ತಾನೆ ಅಂತ. ಆ ಥರ ಇರುತ್ತೆ. ಇವಾಗ ಆ ಥರ ಏನಿಲ್ಲ, ಡೈರೆಕ್ಟಾಗಿ ಸೋಲ್ಜರ್ಸ್ನ ಸುಲ್ತಾನೇ ಅಪಾಯಿಂಟ್ ಮಾಡ್ಕೊಳ್ತಾನೆ ಸಂಬಳ ಕೊಟ್ಕೊಂಡು. ಸೋಲ್ಜರ್ಸ್ ರಿಮೈಂಡ್ ಲಾಯಲ್ ಡೈರೆಕ್ಟ್ಲಿ ಟು ದ ಸುಲ್ತಾನ್ ಹಿಮ್ಸೆಲ್ಫ್. ಇದರಿಂದ ಏನಾಯಿತು, ಇಲ್ಲಿ ಏನು ಚೇಂಜಸಲ್ಲಿ ಚಿಕ್ಕ ಪುಟ್ಟ ಇವ್ರನ್ನ ರೂಲ್ ಮಾಡಬೇಕು, ಇವ್ರಿಗೆ ಲಾಯಲ್ಟಿ ಇರುತ್ತೆ. ಅಂದರೆ ಬಿ ಅಪಾಯಿಂಟ್ ಮಾಡಿರೋಂಥ ಸೋಲ್ಜರ್ಸ್ಗೆಲ್ಲ ಬಿ ಅಂದರೆ ಇಷ್ಟ, ಬಿ ಮಾತೇ ಕೇಳ್ತಾರೆ. ಆ ರೀತಿ ಇರುತ್ತೆ, ಸುಲ್ತಾನ್ ಮಾತು ಕೇಳಲ್ಲ. ಆದರೆ ಈಗ ಬಂದು ಡೈರೆಕ್ಟಾಗಿ ಸುಲ್ತಾನ್ ಅಪಾಯಿಂಟ್ ಮಾಡೋದ್ರಿಂದ ಏನಾಯಿತು, ಬಿ ಹತ್ರ ಇರೋಂಥ ಸೋಲ್ಜರ್ಸು, ಜಿ ಹತ್ರ ಇರೋ ಸೋಲ್ಜರ್ಸ್ ಎಲ್ಲ ಕೂಡ ಸೋಲ್ಜರ್ಸ್ ಎಲ್ಲ ಸೈನಿಕರು ಸುಲ್ತಾನ್ ಮಾತೇ ಕೇಳೋವಂಥದ್ದು. ವಿತ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ರೂಲ್ ಆಫ್ ಸುಲ್ತಾನ್ಸ್, ಇಂಡಿಯಾ ಗಾಟ್ ರೀಕನೆಕ್ಟೆಡ್ ವಿತ್ ದಿ ಔಟರ್ ವರ್ಲ್ಡ್ ವಿಚ್ ಹ್ಯಾಡ್ ರಿಮೈನ್ಡ್ ಕಟ್ ಆಫ್ ಫ್ರಮ್ 8th century ಆನ್ವರ್ಡ್ಸ್. ನೋಡಿ, ಸುಲ್ತಾನ್ಸ್ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಂಡಿಯಾದಲ್ಲಿ ಏನಾಯಿತು, ಫಾರಿನ್ ಟ್ರೇಡ್ ಎಲ್ಲ ತುಂಬ ಜಾಸ್ತಿ ಬೆಳೀತು. ಅಂದರೆ ಇವ್ರಿಗೆಲ್ಲ ಸುಮಾರು ಕನೆಕ್ಷನ್ಸ್ ಇದ್ದಿದ್ದರಿಂದ ಮುಸ್ಲಿಂ ವರ್ಲ್ಡ್ ಜೊತೆ, ಕ್ಯಾಲಿಫೇಟ್ ಜೊತೆ ಎಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಯಿತು. ಇದರಿಂದ ಎಕಾನಮಿ ಕೂಡ ಸ್ವಲ್ಪ ಪ್ರಾಸ್ಪರಸ್ ಆಗಾಯಿತು.